ಹಾಗೆ ನಮ್ದು ಶಿರ್ಡಿ ಸಾಯಿದೀಪ ಚಾರಿಟಬಲ್ ಟ್ರಸ್ಟ್ ಇಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಜೀವಮಾನ ಸಾಧಕರ ಪ್ರಶಸ್ತಿ ಕೊಟ್ಟಿದ್ವಿ. ಸಾಹೇಬ್ರು ಇರ್ಲಿಲ್ಲ, ದುಬೈಗೆ ಹೋಗಿದ್ರು. ಹಾಗಾಗಿ ಕಾರ್ಯಕ್ರಮಕ್ಕೆ ಅವರು ಬರಕ್ಕಾಗಿಲ್ಲ. ಅದಕ್ಕೆ ಪರ್ಸನಲ್ ಆಗಿ ನಾನೇ ಬಂದು ಅವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀನಿ. ಬಹಳ ಸಂತೋಷ. ಎಲ್ಲ ಇಂಥ ಒಂದು ಸಾಧಕರಿಗೆ ನಾವು ಸನ್ಮಾನ ಮಾಡ್ತಾ ಇರೋದು ನಮ್ಮ ಸಂಸ್ಥೆಗೆ ಹೆಮ್ಮೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಸಾಹೇಬ್. ನಿಮ್ಗೆ ಹೇಗೆ ಪರಿಚಯ ಇವರು ಸಾಹೇಬರು ಮತ್ತೆ ಸಮಾಜ ಸೇವೆ ಏನಾರ ಇದೆಯಾ ಅವ್ರದ್ದು? ಏನ್ ಹೇಳಿ ಸರ್, ಈಗ ನಮ್ಗೆ ಇವ್ರ ಪರಿಚಯ ಆಗಿದ್ದು ಚಿತ್ರದುರ್ಗ ಜಾಕಿರ್ ಹುಸೇನ್ ಅನ್ನೋರು ನಮ್ಗೆ ಕರ್ಕೊಂಡ್ಬಂದು ಪರಿಚಯ ಮಾಡಿಕೊಟ್ರು. ಇವರ ಒಂದು ಮಾತು, ಇವ್ರ ಜೊತೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದ ತಕ್ಷಣ ಇವ್ರ ಬಗ್ಗೆ ನನಗೆ ಸಂಪೂರ್ಣ ಅರ್ಥ ಆಯ್ತು. ತುಂಬಾ ಒಳ್ಳೆ ಹೃದಯ, ಒಳ್ಳೆ ಮನಸ್ಸಿರುವಂತ ವ್ಯಕ್ತಿ. ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದಾರೆ, ತುಂಬಾ ಸಮಾಜ ಸೇವೆಗಳು ಮಾಡ್ತಾ ಇದಾರೆ. ಇಂಥ ಒಂದು ಅದ್ಭುತವಾದ ವ್ಯಕ್ತಿನ ನಾವು ಸನ್ಮಾನಿಸಿ ಗೌರವಿಸಲಿಲ್ಲ ಅಂದ್ರೆ ಇನ್ನೇನ್ ಪ್ರಯೋಜನ ಅಂತ ನನಗೆ ಅನಿಸ್ತು. ಹಾಗಾಗಿ ಇವರಿಗೆ ಪರ್ಸನಲ್ ಆಗಿ ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಇವತ್ತು ಒಂದು ಪ್ರಶಸ್ತಿ ಕೊಡ್ಬೇಕು ಅಂತ ನಾನೇ ಹುಡ್ಕೊಂಡ್ಬಂದು ಪ್ರಶಸ್ತಿ ಕೊಡ್ತಾ ಇದ್ದೀನಿ. ಸಾಯಿ ಸತೀಶ್ ಅವರು ಒಂದು ಕಾರ್ಯಕ್ರಮ ಕರೆದಿದ್ರು. ನಾನು ಕಾರಣಾಂತರದಿಂದ ನಾನು ಇರಲಿಲ್ಲ, ದುಬೈಗೆ ಹೋಗಿದ್ದೆ. ನಿಮಗೆಲ್ಲ ಗೊತ್ತು, ಯಮನ್ ಒಂದು ಇಶ್ಯೂ ಇತ್ತು, ಅಲ್ಲಿ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬಂದು ಈ ಒಂದು ಪ್ರಶಸ್ತಿ ಅಂತ ಏನು ಕೊಟ್ಟಿದ್ದಾರೆ, ಇದು ಒಂದು ಪ್ರಶಸ್ತಿ ಅಂದ್ಕೋಬಾರ್ದು, ತಲೆ ಮೇಲೆ ಒಂದು ಭಾರ ಇದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸಮಾಜಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಥ್ಯಾಂಕ್ ಯು.